ಒಂದು ದಿನಕ್ಕೆ 3-4 ಕೋಟಿ ಕಲೆಕ್ಷನ್ ಆಗುತ್ತೆ ಇದೇ ನೈಸ್ ರೋಡ್ ಅಲ್ಲಿ. ಅವರು ಕಮರ್ಷಿಯಲ್ ಮೈಂಡ್, ಸಾರ್ವಜನಿಕರಿಗೆ ಒಳ್ಳೇದಾಗ್ಲಿ, ಕರ್ನಾಟಕಕ್ಕೆ ನಾನೊಂದು ರೋಡ್ ಕೊಟ್ಟಿದ್ದೀನಿ ಅನ್ನೋ ಇಂಟೆನ್ಷನ್ ಏನಿಲ್ಲ ಅವ್ರಿಗೆ. ಈ ಒಂದು ನೈಸ್ ಕಂಪ್ನಿ ಜೊತೆ ಕಾಂಟ್ರಾಕ್ಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ಈ ಅಗ್ರಿಮೆಂಟ್ ಅನ್ನ ರಿವ್ಯೂ ಮಾಡಿ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ನಮಗೆ ಟೋಲ್ ಕಲೆಕ್ಷನ್ ನಿಲ್ಸಿ ಅಂತ ಹೇಳೋದಕ್ಕೆ ನೀವು ಕೇಳ್ತಾ ಇದೀರಾ ಅಲ್ವಾ? ಟೋಲ್ ಅನ್ನ ಕಲೆಕ್ಷನ್ ಮಾಡಿ ಅಂತ ನಿಮಗೆ ಎಲ್ಲಿದೆ ಆರ್ಡ್ರು? ನನಗದು RTI ಆಗ್ತಾನೆ ಇದೀನಿ. ಇವ್ರು ಲೋಫರ್ಗಳು ಯಾರು ಕೊಡಲ್ಲ, ನನಗೆ ಕೊಟ್ರೆ ಯಾವತ್ತೂ ಅಷ್ಟೇ ತಗೊಬಂದ್ಬಿಡ್ತಿದೆ. ನಾನು ಚೀಫ್ ಸೆಕ್ರೆಟರಿಗಳು ನೋಡ್ತಾರೆ, ಇದು ಹೌದು ಇದು ಹಗರಣ ಆಗಿದೆ, ಒಂದು ಲೆಟರ್ ಟೈಪ್ ಮಾಡ್ಬಿಟ್ಟು ಸಿಗ್ನೇಚರ್ ಹಾಕಕ್ಕೆ ಎಷ್ಟೊತ್ತು ಬೇಕಪ್ಪ? ಪೊಲೀಸವ್ರಿಗೆ ಒಂದು ನಯಾ ಪೈಸದ ಅಧಿಕಾರ ಇಲ್ಲ. ಟೋಲ್ ಅಲ್ಲಿ ನಿಂತ್ಕೊಂಡು ಟೋಲ್ ಕಟ್ಟು ಅಂತ ಹೇಳೋದಕ್ಕೆ ಒಂದು ನಯಾ ಪೈಸದ ಅಧಿಕಾರ ಇಲ್ಲ ಪೊಲೀಸವ್ರಿಗೆ. ಏನ್ ಅಶೋಕ್ ಕೇಣಿ ಏನ್ ಮೇಲಿಂದ ಉದುರು ಬಿಟ್ಟವನ ಅಥವಾ ದೊಡ್ಡ ಭೂಗತ ದೊರೆನ ನೋಡಿ ಬೇಕಾರೆ ಇವತ್ತು ನಾಳೆ ನಡೆದು ಒಂದು 3 ದಿನ ಕ್ಲೀನ್ ಆಗಿ ಹೋರಾಟ ಮಾಡಿ ನೈಸ್ ರೋಡ್ ಫ್ರೀ ಆಗ್ಲಿ. ನೈಸ್ ರೋಡ್ ವಿಚಾರವಾಗಿ, ಅಕ್ರಮ ಟೋಲ್ ವಸೂಲಿ ವಿಚಾರವಾಗಿ ಗವರ್ನಮೆಂಟ್ ರೂಲ್ಸ್ ಏನಿದೆ ಅದನ್ನ 1 ಇಂಚು ಪಾಲಿಸದೆ ಇವ್ರಿಗೆ ಇಷ್ಟ ಬಂದಂಗೆ ಟೋಲ್ನ ಕಲೆಕ್ಷನ್ ಮಾಡುವ ಮೂಲಕ ಸಾಮಾನ್ಯ ಜನರಿಂದ ಲೂಟಿ ಏನು ಮಾಡ್ತಾ ಇದ್ದಾರೆ, ಆ ವಿಚಾರವಾಗಿ ನ್ಯೂಸ್ ಅಂಡ್ ಕರ್ನಾಟಕ ಯಾವ ರೀತಿ ಪಬ್ಲಿಕ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೆ ಅನ್ನೋದನ್ನ ನೀವು ಕಳೆದ 3-4 ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇದೀಗ ಸಾಮಾಜಿಕ ಹೋರಾಟಗಾರರು ಹಾಗೂ ವಕೀಲರು ಆಗಿರುವಂತಹ ಪುಟ್ಟೇಗೌಡರು ನಾಳೆ ಬೆಳಿಗ್ಗೆ ನೈಸ್ ರೋಡ್ನ ಚಿಕ್ಕಗೊಲ್ಲರಹಟ್ಟಿ ಜಂಕ್ಷನ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸಾಕಷ್ಟು ಜನರಿಗೆ ಸಾಕಷ್ಟು ಡೌಟ್ ಇದೆ ಹೈಕೋರ್ಟ್ ಏನು ಹೇಳಿದೆ ಅಂತ. ಅವರು ವಕೀಲರು ಆಗಿರುವ ಕಾರಣಕ್ಕೆ ಹೈಕೋರ್ಟ್ ಈ ವಿಚಾರದಲ್ಲಿ ಏನು ಹೇಳಿದೆ ಅನ್ನೋದನ್ನ ಅವರ ಬಾಯಿನಲ್ಲೇ ಕೇಳಿದ ತಕ್ಷಣ ನಿಮಗೆ ಒಂದು ಪಕ್ಕಾ ಕ್ಲಾರಿಫಿಕೇಶನ್ ಸಿಗ್ಬೋದು. ಮಾತನಾಡಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಸರ್ ನಮಸ್ಕಾರ. ಸರ್, ನೈಸ್ ರೋಡ್ ವಿಚಾರವಾಗಿ ಈಗ ಹೈಕೋರ್ಟ್ ಒಂದು ಜಡ್ಜ್ಮೆಂಟನ್ನು ಕೊಟ್ಟಿದೆ. ಜಡ್ಜ್ಮೆಂಟ್ನಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ ದಿಸ್ ಈಸ್ ಇಲ್ಲೀಗಲ್ ಟೋಲ್ ಕಲೆಕ್ಷನ್ ಅಂತ. ಆದರೂ ಕೂಡ ಇವರು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನೈಸ್ ರೋಡು ಏನಾಗಿದೆ ಅಂತ ನಮ್ಮ ವೀಕ್ಷಕರಿಗೆ ಒಬ್ಬ ವಕೀಲರಾಗಿ ಹೇಳಬೇಕು ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್ ನಮಸ್ತೆ. ನೋಡಿ, ನೈಸ್ ರೋಡು ಅಂತ ಏನು ಮಾಡಿದ್ದಾರೆ, ಈ 1997 FWA ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಂತ ಕರಿತೀವಿ, ಅದು ಕಂಡೀಷನ್ಸ್ ಕಂಪ್ಲೀಟ್ಲಿ ವೈಲೇಷನ್ ಆಗಿದೆ. ಆಮೇಲೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟು ಒಂದಷ್ಟು ಡೈರೆಕ್ಷನ್ಗಳನ್ನು ನೀಡಿದೆ. ಏನಂದರೆ ಏನೊಂದು 111 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಆಗಿರ್ಬೋದು, ಒಂದಷ್ಟು ಪೆರಿಪೆಲ್ಲರ್ ರೋಡ್ಗಳು, ಲಿಂಕ್ ರೋಡ್ಗಳನ್ನು ಮಾಡಬೇಕಿತ್ತು, 5 ಟೌನ್ಶಿಪ್ಗಳನ್ನು ಮಾಡಬೇಕಿತ್ತು ಅಂತ ಫ್ರೇಮ್ ವರ್ಕ್ ಅಗ್ರಿಮೆಂಟಲ್ಲಿ ಒಂದಷ್ಟು ಅಗ್ರಿಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಏನು ಮಾಡುತ್ತೆ, ಒಂದು 20,109 ಎಕರೆ ನೀವು ಜಾಗ ಕೊಡಬೇಕು ಅಂದಾಗ ಏನಾಗುತ್ತೆ, ಲ್ಯಾಂಡ್ ಅಕ್ವಿಜೇಷನ್ ಕಮಿಟಿ KIDBಗೆ ಕೊಟ್ಬಿಟ್ಟು KIDB ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಲ್ಯಾಂಡ್ ಅಕ್ವಿಜೇಷನನ್ನು ಮಾಡಿಬಿಟ್ಟು ಏನು ಲ್ಯಾಂಡ್ ಲಾರ್ಡ್ಸ್ ಇದ್ದಾರೆ ಈ ನೈಸ್ ರೋಡು ಅಕ್ಕಪಕ್ಕ ಏನಿದೆ ಲ್ಯಾಂಡ್ ಲಾರ್ಡ್ಸಿಂದ ಅಕ್ವಿಜೇಷನ್ ಮಾಡಿಬಿಟ್ಟು ನೈಸ್ ಕಂಪನಿಯ ಒಡೆತನಕ್ಕೆ 20,000 ಎಕರೆಯಿಂದ ಕೊಟ್ಬಿಟ್ಟಿದ್ದಾರೆ. ಈಗ ರೈತರು ಕಲ್ಕೊಬಿಟ್ರು ಭೂಮಿನ. ಟಿಲ್ ಡೇಟು ನಿನ್ನೆ ಲಾಸ್ಟ್ ಮಂತ್ 29ಕ್ಕೆ ಆರ್ಡ್ರ್ ಆಗೋ ತನಕನೂ ಕೂಡ 30% ರೈತರಿಗೆ ಇವತ್ತು ಗಂಟನೂ ಕಾಂಪನ್ಸೇಷನ್ ಹೋಗಿಲ್ಲ. ಕಾಂಪನ್ಸೇಷನ್ ಹೋಗದಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇವರು ಹೈಕೋರ್ಟ್ಗೆ ಪಿಟಿಷನ್ ಹಾಕೋತಾರೆ ಅಥವಾ ರಿಟ್ ಪಿಟಿಷನ್ ಕ್ವಾಶಿಂಗ್ಗೆ ಅಪ್ಲಿಕೇಶನ್ ಹಾಕೋತಾರೆ. ಇದೆಲ್ಲ ಸಾರ್ವಜನಿಕರ ಕಾನೂನುಬದ್ಧ ಹೋರಾಟ ಅವ್ರು ಮಾಡ್ಕೋತಾರೆ. ಬಟ್ ಆದರೆ ಇಲ್ಲಿ ನಾವು ಹೇಳ್ತಿರುವಂಥದ್ದು, ಈ ನೈಸ್ ಕಂಪನಿಯ ಒಡೆತನದಲ್ಲಿರುವ ಈ ಅಶೋಕ್ ಕೇಣಿ ಡೈರೆಕ್ಟರ್ ಏನು ಮಾಡ್ತಾರೆ, ಇವರು ಯಾವುದೇ ಕಾರಣಕ್ಕೂ ಫ್ರೇಮ್ ವರ್ಕ್ ಅಗ್ರಿಮೆಂಟನ್ನು ಕಂಪ್ಲೀಟ್ ಮಾಡಿಲ್ಲ. ಕಂಪ್ಲೀಟ್ ಮಾಡ್ದಲೇ ಏನು ಮಾಡಿದ್ದಾರೆ, ನೈಸ್ ರೋಡನ್ನು ಓಪನ್ ಮಾಡಿಬಿಟ್ಟು ಟೋಲ್ ಕಲೆಕ್ಷನ್ಗೆ ಇಳಿದ್ಬಿಟ್ರು. ಅವ್ರಿಗೇನು ಬೇಕು, ಅವರು ಕಮರ್ಷಿಯಲ್ ಮೈಂಡು, ಸಾರ್ವಜನಿಕರಿಗೆ ಒಳ್ಳೇದಾಗಲಿ, ಕರ್ನಾಟಕಕ್ಕೆ ನಾನೊಂದು ರೋಡ್ ಕೊಟ್ಟಿದ್ದೀನಿ ಅನ್ನೋ ಇಂಟೆನ್ಷನ್ ಏನಿಲ್ಲ ಅವ್ರಿಗೆ. ಅವ್ರು ಬಂಡವಾಳ ಹಾಕ್ತಾರೆ, ಬಂಡವಾಳ ಎತ್ತುತ್ತಾರೆ, ಫಾರಿನ್ ಫಂಡ್ಗಳು ಬಂದು ಬೀಳ್ತಾವೆ ಅವ್ರಿಗೆ. ಏನು ಇವ್ರ ಅಪ್ಪನ ಮನೆದೇನಲ್ಲ, ಇಲ್ಲಿ ಲೋಕಲಲ್ಲಿ ಹೋಗ್ತಾ ಇರೋದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪರದು ರೈತ ಜಮೀನುಗಳೋಗಿದೆ. ಅವರೇ 25-26 ವರ್ಷದಿಂದ ಕೇಸ್ ಹಾಕೊಂಡು ಸಾಯ್ತಿದ್ದಾರೆ. ಇಲ್ಲಿ ಸುಖನ ಅನುಭವಿಸ್ತಿರೋರು ಯಾರು? ನೇರವಾಗಿ ಅಶೋಕ್ ಕೇಣಿ ಇವತ್ತು 1,000 ಕೋಟಿ ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇಲ್ಲಿ ನಮ್ಮ ದುಡ್ಡು ಹಾಳು ಬಿದ್ದೋಯ್ತು. ಡೈಲಿ ನಮ್ಮ ಈ ಯಶವಂತಪುರ ಕ್ಷೇತ್ರದ ಶಾಸಕರು ಇವರೆಲ್ಲ ಒಂದು ಕಮಿಟಿ ಮೆಂಬರ್ ಆಗಿದ್ದಾಗ ಪಾಪ ಅವರೇ ಹೇಳಿದ್ದಾರೆ, ಸುಮಾರು 20,000 ಕೋಟಿಗಳಷ್ಟು ಲೂಟಿ ಮಾಡಿದ್ದಾರೆ ಇವರು ಅಂತ. ಅಂದರೆ ಒಂದು ದಿನಕ್ಕೆ 3-4 ಕೋಟಿ ಕಲೆಕ್ಷನ್ ಆಗುತ್ತೆ ಇದೇ ನೈಸ್ ರೋಡಲ್ಲಿ. ಮತ್ತು ಇವ್ರು ಯಾವುದೇ ಕಾರಣಕ್ಕೂ ಅಗ್ರಿಮೆಂಟನ್ನು ಬ್ರೀಚ್ ಮಾಡಿ ವೈಲೇಷನ್ ಮಾಡಿಕೊಂಡು ಕಾನೂನು ಬಾಹಿರವಾಗಿ ಟೋಲ್ ಕಲೆಕ್ಷನ್ನ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಈ ಒಂದು ಇದೇನಿದೆ, ಏನಿದು ಕಾನೂನು ಬಾಹಿರ ಕೃತಿ ಏನಿದೆ, ಇದು ಇಲ್ಲೀಗಲ್ ಟೋಲ್ ಕಲೆಕ್ಷನ್, ಈ ಒಂದು ಆರ್ಡ್ರನ್ನು ಈ ಒಂದು ನೈಸ್ ಕಂಪ್ನಿ ಜೊತೆ ಕಾಂಟ್ರಾಕ್ಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಇಲ್ಲ ಈ ಅಗ್ರಿಮೆಂಟನ್ನು ರಿವ್ಯೂ ಮಾಡಿ ಅಂದ್ಬಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಮಾನ್ಯ ಹೈಕೋರ್ಟು ಡೈರೆಕ್ಷನ್ ಕೊಟ್ಟಿದೆ. ಯಾಕೆ ಡೈರೆಕ್ಷನ್ ಕೊಡ್ತು? ಮಾಡಿರೋದು ಹಲ್ಕ ಕೆಲಸ ತಾನೆ. ಈ ನೈಸ್ ಕಂಪ್ನಿಯವರು ನಮಗೂ ಹೈಕೋರ್ಟ್ಗೂ ಸಂಬಂಧ ಇಲ್ಲ, ಯಾರೋ ಕೊಡ್ತಾರೆ ಅಂತ ಹೇಳೋದಾದ್ರೆ ನಾನು ಕೇಳ್ತಾ ಇರೋದೇನು ಗೊತ್ತಾ ಇವ್ರಿಗೆ, ನಾವು ಮಾಡಬೇಡಿ, ಇದು ಟೋಲ್ ಕಲೆಕ್ಷನ್ ಇಲ್ಲೀಗಲ್ಲು, ಟೋಲ್ ಕಲೆಕ್ಷನ್ ಸರಿ ಇಲ್ಲ, FWA ಅಗ್ರಿಮೆಂಟು ಕ್ಲಿಯರ್ ಆಗಿಲ್ಲ, ನೀವು ಹ್ಯೂಜ್ ಕಲೆಕ್ಷನ್ ಆಫ್ ಟೋಲ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಹೈಕೋರ್ಟ್ ಆರ್ಡ್ರ್ ಇದೆ, ನಮ್ಮ ಸಾರ್ವಜನಿಕರು ಫ್ರೀ ಬಿಡ್ರಿ ಅಂತ ನಾವು ಕೇಳಕ್ಕೆ ಹೋದರೆ ಹೈಕೋರ್ಟ್ ಆರ್ಡ್ರ್ ಎಲ್ಲಿ ಅಂತ ಕೇಳ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಬಂದ್ಬಿಟ್ಟಿದೆ. ನಾನು ಹೇಳ್ತಾ ಇರೋದೇನು ಗೊತ್ತಾ,
ನಮಗೆ ಟೋಲ್ ಕಲೆಕ್ಷನ್ನ ನಿಲ್ಲಿಸಿ ಅಂತ ಹೇಳೋದಕ್ಕೆ ನೀವು ಕೇಳ್ತಾ ಇದ್ದೀರಾ ಅಲ್ವಾ, ಟೋಲನ್ನು ಕಲೆಕ್ಷನ್ ಮಾಡಿ ಅಂತ ನಿಮಗೆ ಎಲ್ಲಿದೆ ಆರ್ಡ್ರು? ನೀವು ತಗೊಬನ್ನಿ ಹೈಕೋರ್ಟ್ ಆರ್ಡ್ರನ್ನ. ಈಗ ಅಷ್ಟು ವರ್ಷಗಳಿಂದ ಇವ್ರಿಗೆ ಈ ಥರ ಮಾಡ್ತಿದ್ದಾರೆ ಅನ್ನೋದು ಸರ್ಕಾರದ ಗಮನದಲ್ಲಿ ಇರುತ್ತಾ ಇಲ್ವಾ? 100% ಇರುತ್ತೆ. ಅದು ಗೌರ್ಮೆಂಟ್ ನನಗೇನು ಲೆಕ್ಕ ಇಲ್ಲ. ಗೌರ್ಮೆಂಟ್ ಯಾವುದಾನು ಆಗಿರ್ಬೋದು, ಕಾಂಗ್ರೆಸ್ಸೋ BJPನೋ JDS, ನನಗೂ ಪಕ್ಷಗಳಿಗೂ ರಾಜಕೀಯಕ್ಕೂ ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನಿಲ್ಲಿ ಹೋರಾಟ ಕೈ ಹಾಕಿರುವಂಥದ್ದು ಸಾರ್ವಜನಿಕರ ಹತ್ರ ಅನಧಿಕೃತವಾಗಿ ವಸೂಲಿ ಮಾಡ್ತಿದ್ದಾರೆ ಇವರು. ಯಾಕೆ ಸಾರ್ವಜನಿಕರಿಂದ ಲೂಟಿ ಮಾಡಿ ಯಾವನ್ನೋ ಒಬ್ಬನ ಉದ್ಧಾರ ಮಾಡ್ತಾ ಇದ್ದೀರಲ್ಲ ನೀವು? ಯಾರೋ ಒಬ್ಬ ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಳ್ಳೋಕ್ಕೆ ನೀವು ಯಾಕೆ ಅದಕ್ಕೆ ಇದು ಮಾಡ್ತಾ ಇದ್ದೀರಾ? ಸರ್ ಮಾಡ್ತಾರೆ ಇವರು, ಸಪೋರ್ಟ್ ಮಾಡ್ತಾವ್ರೆ. ಜನಗಳು, ಇಡೀ ಕರ್ನಾಟಕದ ಜನರ ಮನಸ್ಸಲ್ಲಿ ಏನು ಗೊತ್ತಾ ಸರ್, ಯಾರು ಅಕಸ್ಮಾತ್ ಯಾರು MLA MP ಇರ್ತಾರೆ, ಯಾರು ಆ ಕಮಿಟಿನಲ್ಲಿ ಇರ್ತಾರೆ, ಒಳ್ಳೆ ಕಿಕ್ ಬ್ಯಾಕ್ ಹೋಗುತ್ತೆ, ಕಲೆಕ್ಷನ್ ಮಾಡಿ ಅಂತ ಬಿಡ್ತಾರೆ. ಇದು ಎಲ್ಲರ ತಲೆಯಲ್ಲೂ ಇದ್ದೇ ಇರುತ್ತಲ್ವಾ? ಇದು ಕ್ವೈಟ್ ಕಾಮನ್. ಇದು ನಾವು ಏನು ಅನ್ಕೋಬೇಕು? ಈಗ ನಾವೇನು ಅನ್ಕೋತೀವಿ, DK ಶಿವಕುಮಾರ್ CM ಸಾಹೇಬರು, ನಾವು ಅವ್ರಿಗೆ ಗೌರವ ಕೊಡೋದು ನಮ್ಮ ಧರ್ಮ, ನಮ್ಮ ರಾಜ್ಯದ ಮುಖ್ಯಮಂತ್ರಿ, ನಾವು ಗೌರವ ಕೊಡೋದು ನಮ್ಮ ಧರ್ಮ, ಕೊಟ್ಟು ಬಿಡೋಣ. ಬಟ್ ಈ ಹಲ್ಕ ಕೆಲಸನ ಪ್ರಶ್ನೆ ಮಾಡೋದು ಯಾರು? ಯಾರಿಗೆ ಶಕ್ತಿ ಇದೆ ಹೇಳಿ ನೋಡೋಣ? ಮಾನ್ಯ ರಾಜ್ಯ ಸರ್ಕಾರನೇ ಮಾಡಬೇಕಲ್ವಾ? ಈಗ ಸಂವಿಧಾನ ಏನಕ್ಕೆ ನಮಗೆ ಆರ್ಟಿಕಲ್ 19 ಕೊಟ್ಟಿರೋದು? ಪ್ರತಿಭಟನೆಗೆ ಅವಕಾಶ ಕೊಟ್ಟಿರೋದು ಏನಕ್ಕೆ ಸಂವಿಧಾನ? ನಿಮಗೆ ಎಲ್ಲಿ ಅನ್ಯಾಯ ಆಗುತ್ತೆ ಅದರ ವಿರುದ್ಧ ಸಿಡ್ದು ಹೇಳಿ, ಅದ್ರ ವಿರುದ್ಧ ಹೋರಾಟ ಮಾಡಿ ಅಂತಲೇ ತಾನೇ ಪ್ರತಿಭಟನೆಗೆ ಹಕ್ಕು ಕೊಟ್ಟಿರೋದು ನಮಗೆ ಸಂವಿಧಾನ. ನಮ್ಮ ಸಾರ್ವಜನಿಕರ ದುಡ್ಡನ್ನು, ಬಡವ ಬಲ್ಲಿಗರ ಜಮೀನನ್ನು ನೀವು ಲೂಟಿ ಮಾಡ್ಕೊಂಡು ಯಾವನ್ನೋ ಒಬ್ಬನ ಉದ್ಧಾರ ಮಾಡೋಕ್ಕೆ ನಾವಂತೂ ಸಹಿಸಲ್ಲ, ನಾನು ಬಿಡೋದು ಇಲ್ಲ. ಸರಿನಾ? ಈ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಏನಿದೆ, ಆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಅಲ್ಲಿರೋ ಪ್ರಕಾರ ಈ ಒಂದು ಕಾರಿಡಾರ್ ಯೋಜನೆ ಏನಿದೆ ಅದು ಕಂಪ್ಲೀಟ್ ಆಗೋವರೆಗೂ ಟೋಲ್ ಕಲೆಕ್ಷನ್ ಮಾಡಂಗಿಲ್ಲ ಅಂತಿತ್ತು. ಆದರೂ ಕೂಡ ಕಳೆದ 20 ವರ್ಷಗಳಿಂದ 20 ವರ್ಷಕ್ಕೆ ಮೇಲಾಗಿದೆ ಇವರು ಕಲೆಕ್ಟ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇದು ಯಾಕೆ ಸ್ಟಾಪ್ ಆಗಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ಸಾಕಷ್ಟು ಸರ್ಕಾರಗಳು ಬಂದಿದೆ, ಸಾಕಷ್ಟು ಸರ್ಕಾರಗಳು ಹೋಗಿದೆ. ಅಂದರೆ ಇದೊಂದು ಏನಂತಂದರೆ ಅವರು ಪ್ರಶ್ನಾತೀತರ ಥರ ಬಿಹೇವ್ ಮಾಡ್ತಾ ಇದ್ದಾರೆ. ಏನಕ್ಕೆ ಇದಾಗ್ತಾ ಇದೆ ಅಂತ ಅನ್ಸುತ್ತೆ? ಏನಾಗಬೇಕು ಇದು ಕ್ಲೋಸ್ ಆಗೋಕ್ಕೆ? ಸರ್ ನೋಡಿ, ಯಾವುದೇ ಸರ್ಕಾರದಿಂದ ಯಾವುದೇ FW ಅಗ್ರಿಮೆಂಟ್ಗಳಾದವು, ಯಾವುದು KSH ಆಗಿರ್ಬೋದು, KW, ಇದು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗಳಿಗೆ ಸರ್ಕಾರ ಅವಕ್ಕೆ ಇದು ಕೊಟ್ಟಾಗ 12 ವರ್ಷ, 15 ವರ್ಷ, 20 ವರ್ಷ ಒಂದು ಟೈಮ್ ಲಿಮಿಟ್ ಇರುತ್ತೆ. ಈ ವರ್ಷದಲ್ಲಿ ನೀವು ಅಗ್ರಿಮೆಂಟನ್ನು, ಅದು ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಬೇಕು. ಪ್ರಾಜೆಕ್ಟ್ ಕಂಪ್ಲೀಟ್ ಆದ ನಂತರ ಒಂದು 15 ವರ್ಷ, 20 ವರ್ಷ, ಇದಕ್ಕೆ 20 ವರ್ಷ ಟೋಲ್ ಅಗ್ರಿಮೆಂಟ್ ಇತ್ತಂತ ಅನಿಸುತ್ತೆ. ನನಗದು RTI ಆಗ್ತಾನೆ ಇದ್ದೀನಿ. ಇವ್ರು ಲೋಫರ್ಗಳು ಯಾರು ಕೊಡಲ್ಲ ನನಗೆ. ಕೊಟ್ಟರೆ ಯಾವತ್ತೋ ಸ್ಟೇ ತೊಗೊಬಂದ್ಬಿಡ್ತಿದ್ದೆ ನಾನು. ಕೊಡಲ್ಲ ಇವರು, ಯಾಕೆಂದ್ರೆ ಪ್ರೈವೇಟ್ ಕಂಪ್ನಿ ನಾನು ಕೊಡಲ್ಲ ಅಂತಾರೆ ಇವರು. ಕೊಡೋದು ಕೊಟ್ಟು ತೆಗೆಸ್ಕೊಳ್ಳೋದು ನನಗೆ ಗೊತ್ತು. ಬೇಕು ಅಂತಲೇ ನಾಳೆ ಬೇಕಾದ್ರೆ ಏನಾದ್ರು ಮಾಡಿ ನಾನು FW ಅಗ್ರಿಮೆಂಟ್ ನನ್ನ ಕೈಗೆ ಸಿಕ್ಕಿದ್ರೆ ಸಾಕು, ಇಡೀ ಕರ್ನಾಟಕದ ಜನತೆಗೆ ನಾನೇ PL ಹಾಕಿ ಸ್ಟೇ ತಂದ್ಬಿಟ್ಟು ಫ್ರೀಯಾಗಿ ಓಡಾಡೋ ನಾನು ಮಾಡ್ಬಿಡ್ತೀನಿ. ನನಗೆ FW ಅಗ್ರಿಮೆಂಟ್ ಬೇಕೇ ಬೇಕು. ನಾಳೆ ಸ್ಟ್ರೈಕ್ ಏನಾರು ನಾನು ನಿಲ್ಲಿಸೋದಾದ್ರೆ FW ಅಗ್ರಿಮೆಂಟ್ ಕೈ ಕೊಟ್ಬಿಟ್ಟು ನಿಲ್ಲಿಸ್ಲೇಬೇಕಾದ್ರೆ ನಿಲ್ಸೋಣ. ನಾನೇ ಹೈಕೋರ್ಟಿನ ಹೋಗಿ ಸ್ಟೇ ತೊಗೊಬರೋಣ. ಆಮೇಲೆ ಸರ್ವೇ ಸಾಮಾನ್ಯವಾಗಿ ಜನಗಳ ಮನಸ್ಸಲ್ಲಿ ಇರೋವಂಥದ್ದು ಏನಂದರೆ, ಆಮೇಲೆ ರಾಜಕಾರಣಿಗಳಿಗೂ ಏನು ಬೇಕು ಗೊತ್ತಾ? ದುಡ್ಡು ಬೇಕು ಅಷ್ಟೇ. ಸಾರ್ವಜನಿಕರ ಮನೆಗಳು, ಆಮೇಲೆ ಅಲ್ಲಿ ಓಡಾಡುವಂಥ ವೆಹಿಕಲ್ ಪಾಸಿಂಗ್ ಏನಿದ್ದಾರೆ, ಸಾರ್ವಜನಿಕರು ಅಥವಾ ಗ್ರಾಹಕರು ಅಥವಾ ಸಂಚಾರದಾರ ಏನಿದ್ದಾರೆ, ಅವರ ಯೋಗಕ್ಷೇಮ ಕಟ್ಕೊಂಡು ಸರ್ಕಾರಕ್ಕೆ ಏನೂ ಆಗಬೇಕಾಗಿಲ್ಲ. ಈಗ ಅಶೋಕ್ ಎಣ್ಣೆ ಅಂತ 1000 ಕೋಟಿ ದುಡ್ಡಿದೆ. ಈ ಒಳ್ಳೆ MLA MP ಮಿನಿಸ್ಟ್ರುಗಳು ಯಾರು ಬರ್ತಾರೆ ಲೋಕಲಲ್ಲಿ ಒಂದು 20 ಕೋಟಿನ 50 ಕೋಟಿನ ಕಿಕ್ ಬ್ಯಾಕ್ ಹೊಡಿತಾರೆ, ಕಲೆಕ್ಷನ್ ಮಾಡ್ಕೊಂಡು ಬಿದ್ದವ್ರೆ. ಇದು ಯಾಕೆ ಸರ್ಕಾರ ಗೊತ್ತಿಲ್ವಾ? ನಮ್ಮ ಎಲ್ಲ MLA MP ಗೊತ್ತಿಲ್ವಾ? ಅಕಸ್ಮಾತ್ ಯಾರೋ ಒಬ್ಬ ಸರ್ಕಾರದ ಹೆಸರು ಹೇಳ್ಕೊಂಡು ಒಬ್ಬ ಲೂಟಿ ಮಾಡ್ತಾವನೆ ಅಂದರೆ ಇದನ್ನು ನಿಲ್ಸೋಕ್ಕೆ ಸರ್ಕಾರದ ಹತ್ರ ಆಗಲ್ವಾ? ನಮ್ಮ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಮತ್ತು ಕ್ಯಾಬಿನೆಟ್ ಮಿನಿಸ್ಟ್ರುಗಳಿಗೆ 2 ನಿಮಿಷದ ಕೆಲಸ ಇದು. ಹೌದು, ಅದು ಹಗರಣ ಆಗಿದೆ. FW ಅಗ್ರಿಮೆಂಟ್ ನೋಡಬೇಕು, ಚೀಫ್ ಸೆಕ್ರೆಟರಿಗಳು ನೋಡ್ತಾರೆ, ಇದು ಹೌದು ಇದು ಹಗರಣ ಆಗಿದೆ. ಒಂದು ಲೆಟ್ರ್ ಟೈಪ್ ಮಾಡಿಬಿಟ್ಟು ಸಿಗ್ನೇಚರ್ ಹಾಕೋಕ್ಕೆ ಎಷ್ಟೊತ್ತು ಬೇಕಪ್ಪ? ಸಾರ್ವಜನಿಕರ ದುಡ್ಡು ಎಷ್ಟನ್ನು ಉಳಿಸ್ಬೋದು? ನಾವಿವಾಗ ಜನಸಾಮಾನ್ಯರು ಏನು ಅನ್ಕೋತಾರೆ, ಅಯ್ಯೋ DK ಶಿವಕುಮಾರೇ ಅಂತವರು ಲೂಟಿ ಮಾಡೋಕ್ಕೆ ನಿಂತವ್ರೆ, ಈ ಥರ ಅನ್ನಿಸ್ಕೊಂಡಾಗ ಏನಾಗುತ್ತೆ ಗೊತ್ತಾ? ದುಡ್ಡು ಈಸ್ಕೊಂಡಿದ್ದಾರೆ ಅಂತಲೇ ತಾನೇ ಅರ್ಥ. ಸರ್, ಮತ್ತೆ ಈ ವಿಚಾರದಲ್ಲಿ ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಹೈವೇ ಏನಿದೆ, ಆ ನ್ಯಾಷನಲ್ ಹೈವೇನಲ್ಲಿ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು 6 ಲೈನ್ವರೆಗೂ ರೋಡ್ಸ್ ಇದೆ. ಆ ರೋಡ್ಸಲ್ಲಿ ಪರ್ ಕಿಲೋಮೀಟರ್ಗೆ ₹2 15 ಪೈಸದಿಂದ ₹2.50 ತಗೋತಾರೆ. ಓಕೆನಾ? ಇಲ್ಲಿ ಹೊಸೂರು ರೋಡಿಂದ ತುಮಕೂರು ರೋಡ್ಗೆ 41 ಕಿಲೋಮೀಟರ್ ಇದೆ. 41 ಕಿಲೋಮೀಟರ್ಗೆ ಇವರು ಚಾರ್ಜ್ ಮಾಡುವಂಥದ್ದು ₹338. ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ 119 ಕಿಲೋಮೀಟರ್ಗೆ ₹365 ತಗೋತಾರೆ. ಇವರು ಬರೀ 41 ಕಿಲೋಮೀಟರ್ಗೆ ₹338 ತಗೋತಾ ಇದ್ದಾರೆ. ಅಲ್ಲಿಗೆ ಆಲ್ಮೋಸ್ಟ್ ಆವ್ರೇಜ್ ನೋಡಿದಾಗ ಪರ್ ಕಿಲೋಮೀಟರ್ಗೆ ₹8 ತಗೋತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ನೋಡಿ, ಇಲ್ಲಿ ನೈಸ್ ರೋಡಲ್ಲಿ ಏನಾಗ್ತಿದೆ, ಅವ್ರದ್ದು ನೈಸ್ ಕಂಪ್ನಿ ಅವ್ರು ಏನು ರೂಲ್ಸು ರೆಗ್ಯುಲೇಷನ್ ಮಾಡ್ಕೋತಾರೆ ಅದೇ ಫೈನಲ್ಲು. ಅದನ್ನು ಯಾವುದೇ ಒಂದು ನೋಡಿ, ಅದು ಸಾರ್ವಜನಿಕರು ಓಡಾಡುವಂಥ ರಸ್ತೆ.
ಅದು ಪ್ರೈವೇಟ್ ಆಗಿರ್ಬೋದು, ಈಗ ಆಗಿರ್ಬೋದು ಅಷ್ಟೇ. ನನ್ನ ಪ್ರಕಾರ ಅದು ಯಾವತ್ತೂ ಸಾರ್ವಜನಿಕನೇ. ಅದಕ್ಕೆ 20 ವರ್ಷ ಟೈಮ್ ಲಿಮಿಟ್ ಅಕಸ್ಮಾತ್ FW ಅಗ್ರಿಮೆಂಟ್ ಕ್ಲಿಯರ್ ಆಗಿ ಟೋಲ್ ಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಗಡುವು 20 ವರ್ಷ ಟೈಮ್ ಕೊಟ್ಟಿರ್ತಾರೆ. ಆಲ್ರೆಡಿ 23-24 ವರ್ಷ ಆಗಿರುವಂಥದ್ದು. ಈಗ ಆಲ್ರೆಡಿ ಗಡುವು ಮೀರಿ ಮಾಡ್ತಿರುವಂಥದ್ದು. ಮೊನ್ನೆ ಏನಾಗಿದೆ ನಿಮಗೆ ಮಾಹಿತಿ ಇದೆಯೋ ಗೊತ್ತಿಲ್ವಾ, ಅದು CC ರೋಡ್ ಮಾಡಬೇಕು ಅಂತಲೇ ಅಗ್ರಿಮೆಂಟಲ್ಲಿರೋದು. ಇವ್ರು 20 ವರ್ಷ ಬರೀ ತಾರ್ ರೋಡ್ಗೆ ಕಿತ್ಕೊಂಡಿರೋದು ದುಡ್ಡನ್ನು. ಈಗ ಒಂದು 2-3 ವರ್ಷದಿಂದ ನಾವು ಓಡಾಡೋ ಟೈಮಲ್ಲಿ ಈಗ CC ರೋಡ್ ಮಾಡಿದಾರದು. ಒಂದೂವರೆ ವರ್ಷ ಈಗ CC ರೋಡ್ ಮಾಡಿಬಿಟ್ಟು ಏನು ಮಾಡಿದ್ರು, ಟೋಲನ್ನು ಜಾಸ್ತಿ ಮಾಡಿಬಿಟ್ರು. ಹೈಕೋರ್ಟ್ ಡೈರೆಕ್ಷನನ್ನು ನೀವು ದಯಮಾಡಿ ಅಬ್ಸರ್ವ್ ಮಾಡಿ, ಯಾವುದೇ ಸರ್ಕಾರದ ಪರವಾನಗಿಯನ್ನು ತಗೊಳ್ಳದೆ ಟೋಲ್ ಕಲೆಕ್ಷನನ್ನು ಜಾಸ್ತಿ ಮಾಡಿದ್ದಾರೆ ಅಂತಲೇ ಹೈಕೋರ್ಟ್ ಆರ್ಡರ್ ಇರೋದು. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ನೀವು ಹೇಳೋದಂಗೆ ಮಿನಿಮಮ್ 60 ಕಿಲೋಮೀಟ್ರಿಗೆ ಒಂದು ಟೋಲ್ ಇರಬೇಕು ಅಂತಲೇ ಈಗಿರೋದು. ಅದು ಪ್ರೈವೇಟ್ ಕಂಪ್ನಿ ಏನೋ ಒಂದು ಅಗ್ರಿಮೆಂಟಲ್ಲಿ ಮಾಡ್ಕೊಂಡಿರ್ತಾರೆ, ಹಾಳು ಬಿದ್ದು ದೋಲೆ ತಗೋನು. ಈಗಾನು ಟೋಲ್ ಕಲೆಕ್ಷನ್ನ ಜಾಸ್ತಿ ಮಾಡಿರೋದಕ್ಕೆ ಸರ್ಕಾರದ ಪರವಾಗಿ ತಗೊಳ್ದಲ್ಲೇ ಮಾಡ್ತಾವ್ರೆ. ಅದೆಲ್ಲ ಇಲ್ಲಿಗಲ್ ಟೋಲ್ ಕಲೆಕ್ಷನ್ ಅಂತಲೇ ಹೈಕೋರ್ಟ್ ಆರ್ಡರ್ ಇರೋದ್ರಿಂದ ಮಾಡ್ತಿರೋದೆಲ್ಲ ಇಲ್ಲಿಗಲ್ಲೇ. ಅವರು ಈ ಕಾನೂನು ಬಾಹಿರ ಕೃತ್ಯಕ್ಕೆ ಕಡಿವಾಣ ಹಾಕಬೇಕಾಗಿರೋಂಥ ಅಧಿಕಾರ ಮತ್ತು ಹಕ್ಕಿರುವಂಥದ್ದು ಮಾನ್ಯ ರಾಜ್ಯ ಸರ್ಕಾರಕ್ಕೆ. ಸರ್, ಕನ್ಸ್ಯೂಮರ್ ಕೋರ್ಟಲ್ಲಿ 10 ರೂಪಾಯಿ ಮೋಸ ಮಾಡಿದ್ರೆ 1 ಲಕ್ಷ ದಂಡ ಹಾಕ್ತಾರೆ. 1:100 ಹಾಕ್ತಾರೆ, 1000 ಟೈಮ್ಸ್ ಹಾಕ್ಬಿಡ್ತಾರೆ ಸಾಹೇಬ್ರುಗಳು. ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅವರು ಸಾಹೇಬ್ರುಗಳು. ಅಷ್ಟು ಸುಲಭ ಅಲ್ಲ 10 ರೂಪಾಯಿ ಮೋಸ ಮಾಡಿದ್ರೆ. ನಿಮ್ಗೊಂದು ಮಾಹಿತಿ ಗೊತ್ತಾ, ಒಬ್ಬ ಕಂಡಕ್ಟ್ರು 1 ರೂಪಾಯಿ ಚೇಂಜ್ ಕೊಟ್ಟಿಲ್ಲ ಅಂತ 1 ಲಕ್ಷ ದಂಡ ಹಾಕಿದ್ರು. ಅದೊಂದು ಮಾಹಿತಿ ನಿಮ್ಗೆ ತಿಳ್ಕೊಂಡಿರ್ತೀರ. ಈಗಿರುವಂಥ ಸಂದರ್ಭದಲ್ಲಿ 15-20 ಸಾವಿರ ಕೋಟಿ ಲೂಟಿ ಮಾಡಿದ್ನಲ್ಲ, ಇವನಿಗೆ ಇನ್ನೆಷ್ಟು ಮಟ್ಟಕ್ಕೆ ಫೈನ್ ಹಾಕಬೇಕು ಸರ್? ಸರ್, ಇದಕ್ಕೆ ಒಂಥರ ನಮ್ಮ ಜನನೂ ಕಾರಣ ಅಂತೀರಾ? ಸರ್, ಜನನೇ ಕಾರಣ. ಆಮೇಲೆ ನೋಡಿ, ನೀವಾಗಲಿ ನಾವಾಗಲಿ ಎಷ್ಟೋ ಜನ ಹೋರಾಟಗಾರರು ಮೊನ್ನೆಯಿಂದ ಸ್ಟ್ರೈಕ್ ಮಾಡ್ತಾನೆ ಇದ್ದಾರೆ, ಮಾಹಿತಿ ಕೇಳ್ತಾನೆ ಇದ್ದಾರೆ. ಸರ್, ನೀವು ಪ್ರಶ್ನೆ ಮಾಡ್ಬೇಕ್ರಿ. ಆಮೇಲೆ ಯಾರೋ ಒಬ್ಬನ್ನ ಮುಂದಕ್ಕೆ ಬಿಟ್ಬಿಟ್ಟು ಅವನ ಮೇಲೆ FIR ಹಾಕಿ ಅವ್ನು ಹೋರಾಟ ಮಾಡೋದಕ್ಕೆ ನೀವೇನು ಕರ್ನಾಟಕದ ಪ್ರಜೆಗಳಲ್ವಾ? ನಿಮಗೆ ಪ್ರಶ್ನೆ ಮಾಡೋ ಹಕ್ಕುಗಳಿಲ್ವಾ? ಯಾವನೋ ಒಬ್ಬನ್ನ ಮುಂದಕ್ಕೆ ಬಿಟ್ಬಿಟ್ಟು ನೀವೇನು ಏನಾರು ಇದು ಮಾಡ್ತಾ ಇದ್ದೀರಾ ನೀವು? ನಾವು ಹೇಳೋದು ಹೆಂಗೆ ಗೊತ್ತಾ, ನೀವು ಪ್ರಶ್ನೆ ಮಾಡಿರಿ. ನಮ್ಮ ಕಾರ್ಗಳನ್ನು ಬಿಡಿಸ್ಕೊಳ್ಳೋದು ನಮಗೆ ತುಂಬ ಈಸಿ. ಆಮೇಲೆ ಏನು ಹೋರಾಟಗಾರಿದ್ದಾರೆ ನಮ್ಮ ಲೋಕಲ್ಸ್ ಇದಾರಲ್ಲ, ಅವ್ರ ಕಾರ್ಗಳ ಬಿಡಲ್ಲ ಅಂತೇನು ಅವ್ರು ಹೇಳಲ್ಲ. ನಮ್ಮ ಕಾರ್ಗಳು ನೋಡಿದಕ್ಕೆ ಪಾಸಿಂಗ್ ಮಾಡ್ತಾರೆ ಅವರು. ಬಟ್ ನಾವು ಹೇಳುವಂಥದ್ದು, ನಾಳೆಯಿಂದ ನೈಸ್ ರೋಡ್ ಕಲೆಕ್ಷನ್ ಕಂಪ್ಲೀಟ್ಲಿ ಇಲ್ಲಿಗಲ್. ಅದು ಆ ಇಲ್ಲಿಗಲ್ನ ನಾಳೆಯಿಂದ ಸ್ಟಾಪ್ ಮಾಡಲೇಬೇಕಾಗಿದ್ದಾಗೋಲಿ. ನಾಳೆಯಿಂದ ಸ್ಟಾಪ್ ಆಗಬೇಕು. ಆಮೇಲೆ ಜನರಿಗೆ ಇನ್ನೊಂದು ಡೌಟ್ ಸ್ಟಾರ್ಟ್ ಆಗಿದೆ. ಹೈಕೋರ್ಟ್ ಇದನ್ನ ಇಲ್ಲಿಗಲ್ ಟೋಲ್ ಕಲೆಕ್ಷನ್, ಈ ಏನು ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಇದು ಸರಿಯಲ್ಲ ಅನ್ನೋದನ್ನ ಜಡ್ಜ್ಮೆಂಟಲ್ಲಿ ಹೇಳಿದ್ರು ಕೂಡ, ನೈಸ್ ಸಂಸ್ಥೆಗೆ ಚೀಮಾರಿ ಹಾಕಿ ಕಳಿಸಿದ್ರು ಕೂಡ, ಈಗ ನಿನ್ನೆಯಿಂದ ಒಂದು ಸ್ಟಾರ್ಟ್ ಆಗಿದೆ ಸರ್. ಜನ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೈಕೋರ್ಟ್ ಈ ಆರ್ಡರು ಕೊಟ್ಟಾದ್ಮೇಲೆ, ಒಂದಷ್ಟು ಮಾಧ್ಯಮಗಳು ಇದ್ರ ಬಗ್ಗೆ ಮಾತಾಡಾದ್ಮೇಲೆ, ಸೆಂಟ್ರಲ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಮಾತನಾಡಾದ್ಮೇಲೆ ಎಲ್ಲ ಪ್ರಶ್ನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿನ್ನೆ ಮೊನ್ನೆಯಿಂದ ಈಗ ಅಲ್ಲಿ ಪೊಲೀಸ್ನ ನಿಲ್ಲಿಸ್ಕೊಂಡು ಜನರನ್ನ ಹೆದರಿಸಿ ಮತ್ತೆ ಟೋಲ್ ಕಲೆಕ್ಷನ್ನ ಮಾಡುವಂತಹ ಮಟ್ಟಕ್ಕೆ ನೈಸ್ ಸಂಸ್ಥೆ ಇಳಿದಿದೆ. ಇದು ಇಲ್ಲಿಗಲ್ ಟೋಲ್ ಅಂತ ಗೊತ್ತಿದ್ರು ಕೂಡ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿರೋದು ಎಷ್ಟು ಸರಿ ಸರ್? ಸರ್, ನೈಸ್ ರೋಡ್ ಸಂಸ್ಥೆಗೆ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳೋದು ಅನಧಿಕೃತ, ಕಾನೂನು ಬಾಹಿರ. ನೈಸ್ ಸಂಸ್ಥೆಗೆ ಏನಾದ್ರು ತೊಂದರೆ ಆದಂಥ ಸಂದರ್ಭದಲ್ಲಿ ಸರ್, ಪೊಲೀಸ್ ಪ್ರೊಟೆಕ್ಷನ್ಗೆ ಆರ್ಡ್ರ್ ಏನಾದ್ರು ತೊಗೊಬಂದಿದ್ದಾರೆ ಅವರು? ಸಿವಿಲ್ ಕೋರ್ಟಲ್ಲಾಗಿರ್ಬೋದು, ಹೈಕೋರ್ಟಲ್ಲಾಗಿರ್ಬೋದು. ನೈಸ್ ರೋಡ್ ಸಂಸ್ಥೆಗಳಲ್ಲಿ ಟೋಲ್ಗಳಲ್ಲಿ ಜನ ಟೋಲನ್ನು ಪಾವತಿ ಮಾಡ್ತಾ ಇಲ್ಲ. ಹಂಗಾಗಿ ಪಾವತಿ ಮಾಡೋದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ಸ್ ಬೇಕು ಅಂತ ಹೇಳೋದಕ್ಕೆ, ಪೊಲೀಸ್ ಪ್ರೊಟೆಕ್ಷನ್ನ ಕೊಡೋದಕ್ಕೆ ಲೋಕಲ್ ಜೂರಿಸ್ಟಿಕ್ಷನ್ ಪೊಲೀಸವ್ರು ಯಾರು? ಅಲ್ಲ, ACPDC ಅಕಸ್ಮಾತ್ ಕಮಿಷನರ್ ಯಾರಾದರೂ ಆಗಿರ್ಬೋದು. ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಕಾನೂನು ಸುವ್ಯವಸ್ಥೆಗೆ ಭಂಗ ಆದಂಥ ಸಂದರ್ಭದಲ್ಲಿ, ಅಲ್ಲಿ ಅಪರಾಧ ಆದಂಥ ಸಂದರ್ಭದಲ್ಲಿ ಮಾತ್ರ ಪೊಲೀಸ್ ಎಂಟರ್ ಆಗಬೇಕಲ್ಲಿ. ಇಲ್ಲಿರೋ ಸುಮ್ಮನೆ ಬಂದ್ಬಿಟ್ಟು ಟೋಲ್ ಕಟ್ರಿ ಅಂತ ಹೇಳೋದಕ್ಕೆ ಪೊಲೀಸವ್ರು ಯಾರ್ರೀ? ಪೊಲೀಸವ್ರಿಗೆ ಹೋಗಿ ಟೋಲ್ ಕಟ್ಸೋದಕ್ಕೆ ಅಧಿಕಾರ ಕೊಟ್ಟಿರೋದು ಯಾರು? ಅದೇನು KP ಆ್ಯಕ್ಟಲ್ಲಿ ಇದೆಯಾ ಅಥವಾ CRPC BNSS ಅಲ್ಲಿ ಇದೆಯಾ ಅದು? ಜನ ಎದುರ್ಕೋತಿದ್ದಾರೆ ಸರ್. ಇಲ್ಲ, ಪೊಲೀಸವ್ರಿಗೆ ಒಂದು ನಯಾ ಪೈಸದ ಅಧಿಕಾರ ಇಲ್ಲ. ಟೋಲಲ್ಲಿ ನಿಂತ್ಕೊಂಡು ಟೋಲ್ ಕಟ್ಟು ಅಂತ ಹೇಳೋದಕ್ಕೆ ಒಂದು ನಯಾ ಪೈಸದ ಅಧಿಕಾರ ಇಲ್ಲ ಪೊಲೀಸವ್ರಿಗೆ. ಅಕಸ್ಮಾತ್ ಅಲ್ಲಿ ಕಾನೂನು ಬಾಹಿರ ಕೃತ್ಯಗಳು, ಸಾರ್ವಜನಿಕರು ಯಾವಾಗ ಕೋರ್ಟ್ ಆರ್ಡರ್ಗೆ ಅಕಸ್ಮಾತ್ ಕೋರ್ಟಲ್ಲಿ ಕಟ್ಟಲೇಬೇಕು ಅಂತ ಇರ್ತದೆ, ಅದಕ್ಕೆ ಧಕ್ಕೆ ಆಯಿತು ಅಂದರೆ ಇವ್ರು ಏನು ಮಾಡಬೇಕು, ಅಲ್ಲೇ ಅಪ್ಲಿಕೇಶನ್ ಹಾಕಬೇಕು. ನಮಗೆ ಒಂದಿಬ್ರು ಪೊಲೀಸು ಪ್ರೊಟೆಕ್ಷನ್ ಬೇಕೇ ಬೇಕು. ಸಾರ್ವಜನಿಕರು ನಮಗೆ ಬೆಲೆ ಕೊಡ್ತಾ ಇಲ್ಲ ಅಂದಾಗ ಕೋರ್ಟ್ ಆರ್ಡರ್ ತಗೊಂಬರ್ಬೇಕು. ಪೊಲೀಸವ್ರು ಅಲ್ಲಿ ಬರಬೇಕು ಅಂದರೆ ಕಂಪಲ್ಸರಿ ಕೋರ್ಟ್ ಆರ್ಡರ್ ಇರಬೇಕು. ಈಗ ಸಾಕಷ್ಟು ಜನರಿಗೆ ಇದೊಂದು ಭಯ ಇದೆ. ಪೊಲೀಸ್ನ ಇಟ್ಕೊಳ್ಳೋದೆ ಮೋಸ್ಟ್ಲಿ ಹೆದರ್ಸೋಕ್ಕೆ, ಯಾರು ಪ್ರಶ್ನೆ ಮಾಡ್ತಾರೆ ಅವ್ರನ್ನ ಆ ಧ್ವನಿನ ಹತ್ತಿಕ್ಕೋಕೆ ಅಂತ ನನಗನ್ನಿಸ್ತಾ ಇದೆ ಈ ಮೇಲ್ನೋಟಕ್ಕೆ ನೋಡಿದಾಗ. ಅಂಥವ್ರಿಗೆ ಅಂದರೆ ಪೊಲೀಸ್ನ ನೋಡಿ ಭಯ ಪಡ್ಕೊಂಡು ಯಾಕಪ್ಪ ಬೇಕು ಅಂತ ಯೋಚನೆ ಮಾಡುವಂತಹ ಜನಗಳಿಗೆ ನೀವೇನು ಹೇಳ್ತೀರಿ? ಸರ್ ನೋಡಿ, ನಾನು ಹೇಳುವಂಥದ್ದು, ಮನಸ್ಸಲ್ಲಿ, ಸಾರ್ವಜನಿಕರ ಮನಸ್ಸಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಉದ್ಭವ ಆಗಬೇಕು. ನಾನು ಮಾಡ್ತಾ ಇರೋದು ತಪ್ಪು ಅಂದರೆ ನನಗೆ ಯಾವತ್ತೂ ಅಂತಃಕರಣ ಅದನ್ನು ಫೀಲ್ ಮಾಡ್ತಾ ಇರುತ್ತೆ. ನಾವು ಮಾಡ್ತಾ ಇರೋದು ಸರಿ ಅಂದರೆ ನಾವು ಯಾವತ್ತೂ ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ. ಅದು CM ಆದರೂ ಅಷ್ಟೇ, PM ಆದರೂ ಅಷ್ಟೇ, ಹೋಮ್ ಮಿನಿಸ್ಟರ್ ಆದರೂ ಅಷ್ಟೇ, ಪೊಲೀಸವರಾದರೂ ಅಷ್ಟೇ. ಪೊಲೀಸವ್ರಿಗೆ ನಾವು ಯಾಕೆ ಹೆದರ್ಕೋಬೇಕು?
ಏನು ರೀಸನ್ ಏನು ಹೇಳಿ? ಏನಾರು ಕೊಲೆ ಮಾಡ್ತಾ ಇದ್ದೀರಾ, ದರೋಡೆ ಮಾಡ್ತಾ ಇದ್ದೀರಾ, ರಾಬ್ರಿ ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಯಾರೋ ಒಬ್ಬ ಬಂದು ಪೊಲೀಸ್ ಬಂದ್ಬಿಟ್ಟು ನಿಮ್ಮ ಹಕ್ಕುಗಳು ಸರಿ ಇಲ್ಲ, ನೀವು ಟೋಲ್ ಕಟ್ಕೊಂಡೇ ಹೋಗ್ಬೇಕಾದ್ರೆ ಅವನಿಗೆ ಎಷ್ಟಿದೆ ರೈಟ್ಸ್ ಅನ್ನೋದು ನೀವು ಪ್ರಶ್ನೆ ಮಾಡ್ಬೇಕಲ್ವಾ? ನೈಸ್ ರೋಡಲ್ಲಿ ಬಂದು ಈಗ ಟೋಲ್ ಕಲೆಕ್ಷನ್ ಹತ್ರ ಒಂದಿಬ್ರು ಪೊಲೀಸರು ನಿಂತ್ಕೊಬಿಟ್ರು ಅಂತ ತಿಳ್ಕೊಳ್ಳಿ, ಅಲ್ಲಿಬ್ರು ಪೊಲೀಸರು ನಿಂತ್ಕೊಳ್ಳೋದಕ್ಕೆ ಆರ್ಡರ್ ತಗೊಂಬಂದಿರ್ಬೇಕು ಅವರು. ಇದು ವಾಸ್ತವ ನಡೆಯುವಂಥದ್ದು. ನೀವು ಪ್ರತಿಭಟನೆಗೆ ಅಥವಾ ನಿಮ್ಮ ಏನು ನೀವು ಪ್ರಶ್ನೆ ಮಾಡೋಕ್ಕೆ ಶುರು ಹಚ್ಕೋತೀರ, ಆಗಷ್ಟೇ ಈ ಜಗತ್ತು, ಈ ರಾಜ್ಯ ಕೆಲವೊಂದು ಅನ್ಯಾಯಗಳು ಬದಲಾಗೋದಕ್ಕೆ ಸಾಧ್ಯ. ನೀವು ಪ್ರಶ್ನೆ ಮಾಡಲಿಲ್ಲ ಅಂದರೆ ಯಾವುದೇ ಸರ್ಕಾರ ಆಗಿರ್ಬೋದು, ಯಾವುದೋ ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ನಿಮ್ಮ ರಕ್ತವನ್ನು ಹೀರೋ ತನಕನೂ ಅದು ಬಿಡೋದಿಲ್ಲ. ಈಗ ನಾಳೆ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೀರಾ, ಯಾರೆಲ್ಲ ಬರಬೇಕು ಅಂತ ನೀವು ಹೇಳ್ತೀರಾ? ಈ ವಿಡಿಯೋನ ನೋಡ್ತಾ ಇರುವಂತಹ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನಾಳೆ ಪ್ರತಿಭಟನೆ ಬಗ್ಗೆ? ಸರ್, ನಾಳೆ ನಮ್ಮ ನೈಸ್ ರೋಡ್ ಜಂಕ್ಷನ್, ಚಿಕ್ಕಗೋಲ್ಡ್ರಟ್ಟಿ ಹತ್ರ ನೈಸ್ ರೋಡ್ ಜಂಕ್ಷನ್ ಇದೆ. ಇಲ್ಲಿ ಬೆಳಗ್ಗೆ 10 ಗಂಟೆ ಕರೆಕ್ಟಾಗಿ ನಾನು ಪ್ರತಿಭಟನೆ ಕರೆ ಕೊಟ್ಟಿದ್ದೀನಿ. ಎಲ್ಲ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ಒಂದಷ್ಟು ಮಾನವ ಹಕ್ಕುಗಳ ಹೋರಾಟಗಾರರು, ಆಲ್ಮೋಸ್ಟ್ ಇಲ್ಲಿ ಸ್ಥಳೀಯವಾಗಿ ನೊಂದಿರುವಂಥವ್ರು, ಆಮೇಲೆ ಪ್ರತಿನಿತ್ಯ ನೈಸ್ ರೋಡಲ್ಲಿ ಹಾದು ಹೋಗುವಂಥ ಗ್ರಾಹಕರು ತುಂಬ ಅತಿ ಹೆಚ್ಚಿನ ದರದಲ್ಲಿ, ಅತಿ ಹೆಚ್ಚಿನ ಇದರಲ್ಲಿ ಭಾಗವಹಿಸ್ತವ್ರೆ ಸಂಖ್ಯೆಯಲ್ಲಿ. ನಾಳೆ ನೈಸ್ ರೋಡು ಚಿಕ್ಕಗೋಲ್ರಟ್ಟಿ ಜಂಕ್ಷನಲ್ಲಿ ನಾವು ಹೋರಾಟ ಮಾಡೋದು ಶತಸಿದ್ಧ. ಅದು ಆಮೇಲೆ ನನಗೆ ಯಾರೋ ಫೋನ್ ಮಾಡೋದು, ಹೋರಾಟ ಮಾಡಬೇಡ ಅನ್ನೋದು, ಆಮೇಲೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಟೆಟನ್ಸ್ ಹಾಕ್ಸೋದು, ನೋಟಿಸ್ ಕಳಿಸೋದು, ಇವಕ್ಕೆಲ್ಲ ನಾನು ಯಾವುದೇ ಕಾರಣಕ್ಕೂ ಜಗ್ಗೋ ಮಗನೂ ಅಲ್ಲ, ಎದರೋ ಮಗನೂ ಅಲ್ಲ. ನಾನು ಮಾಡಬೇಕು, ಮಾಡೋದೆ. ಯಾವ FIR ಅನ್ನು ಹಾಕ್ಲಿ, ಯಾವ ಕೇಸನ್ನು ಹಾಕ್ಲಿ, ಹೋಗಿ ಸ್ಟೇ ತೊಗೊಂಬರ್ತೀನಿ, ಬೇರೆ ಕೆಲಸ ಮಾಡೋಣ. ಅಕಸ್ಮಾತ್ ನನಗೆ ಬೇಕಾಗಿರೋದು ಹೆಂಗೆ ಗೊತ್ತಾ? ಅದೊಂದು FW ಅಗ್ರಿಮೆಂಟನ್ನು ಇವ್ನು ಯಾರಿಗೂ ಕೊಡಲ್ಲ, ಕಿಲಾಡಿ ಇವನು ಅಶೋಕೇಣಿ. ಇವ್ನು ಲೂಟಿ ಮಾಡ್ಕೊಂಡು ಹಾಳಾಗಿದ್ದಲ್ಲ ಅಂದ್ಬಿಟ್ಟು ನಮ್ಮ ಮನೆಗಳನ್ನೆಲ್ಲ ಹಾಳು ಮಾಡಿ ಇವ್ನು ಲೂಟಿ ಮಾಡ್ಕೊತಾ ಇರೋದಲ್ವಾ? ನಾನೇನು ಆಮೇಲೆ ಅಶೋಕೇಣಿಗೆ ಎದ್ರಕೊಂಡು ಅಲ್ಲೆಲ್ಲ ಹೋಗ್ಕೊಂಡು ಆಮೇಲೆ ಕೆಲವೊಬ್ರು ಏನು ಗೊತ್ತಾ ಫೋನ್ ಮಾಡಿ ಎದುರಿಸೋದು, ಈ ಬಾರೋ ನೈಸ್ ರೋಡ್ಗೆ ಅಂತಾನೆ. ಏನು ಅಶೋಕೇಣಿ ಏನು ಮೇಲಿಂದ ಉದುರು ಬಿಟ್ಟವನ ಅಥವಾ ದೊಡ್ಡ ಭೂಗತ ದೊರೆನಾ? ಬೆಳಿಗ್ಗೆ 10 ಗಂಟೆಗೆ ನಾನು ನೈಸ್ ರೋಡ್ ಜಂಕ್ಷನಲ್ಲಿ ಇರ್ತೀನಿ. FIR ಆಗೋನ ಹಾಕಿ ಕೊನೆಗೆ ನನ್ನನ್ನು ಅಲ್ಲೇ ಗಲ್ಲಿಗೆ ಹಾಕಿ, ನಾನು ನಿಮಗೆಲ್ಲ ಎದ್ರಕೊಂಡು ಹೋಗೋ ಮಗ, ನೋಟಿಸ್ಗೆಲ್ಲ ತಲೆ ಕೆಡ್ಸ್ಕೊಳ್ಳೋನಂತೂ ಅಲ್ಲ ನಾನು. ಇಷ್ಟೆಲ್ಲ ಹಗರಣಗಳನ್ನು ಕ್ಲೀನಾಗಿ ನಾವು ಇಷ್ಟು ಹೇಳ್ತಾ ಇದ್ದೀವಿ ಅಂದರೆ ಜನಗಳು ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಇದೊಂದು ವಿಚಾರ ಅಲ್ಲ ನಾವು ಹೇಳುವಂಥದ್ದು. ನಾನು ದಿನ ಬೆಳಗಾರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಏನು ಅನ್ಯಾಯ ಆಗುತ್ತೆ, ಅನ್ಯಾಯ ವಿರುದ್ಧ ಏನು ನಮ್ಮ ಪ್ರಜೆಗಳು ಸಿಡ್ದೇಳುವಂಥ ಕೆಲಸಗಳನ್ನು ಮಾಡಬೇಕು. ನೋಡಿ, ಬೇಕಾದ್ರೆ ಇವತ್ತು ನಾಳೆ ಒಂದು 3 ದಿನ ಕ್ಲೀನಾಗಿ ಹೋರಾಟ ಮಾಡಿ ನೈಸ್ ರೋಡ್ ಫ್ರೀ ಆಗಲಿ ಅಂದರೆ ಕೇಳಿ, 100% ಫ್ರೀ ಆಗುತ್ತೆ. ಇದು ಸತ್ಯ. ಇದು ಆಮೇಲೆ ಪ್ರಜೆಗಳು ಯಾವಾಗ ಪ್ರಶ್ನೆ ಮಾಡ್ತೀರಾ ಅಲ್ಲಿ ಬದಲಾವಣೆ ಖಂಡಿತ ಸಾಧ್ಯ ಇದೆ. ಹಂಗಾಗಿ ದಯಮಾಡಿ ನಾಳೆ ಕರೆ ಕೊಟ್ಟಿದ್ದೀನಿ, ದಯಮಾಡಿ ಎಲ್ಲ ಪಾಲ್ಗೊಳ್ಳಿ. ಆಮೇಲೆ ನಾಳೆ ನಂದೇನು ಕಂಡಕ್ಷನ್ ಅಂದರೆ ಆ ರೋಡನ್ನು ಟೋಲ್ ಮುಕ್ತವನ್ನಾಗಿ ಮಾಡಿ ಆ ರೋಡನ್ನು ಸರ್ಕಾರದ ಸುಪರ್ದಕ್ಕೆ ತಗೋಬೇಕು ಅನ್ನೋದೇ ನನ್ನ ಹೋರಾಟದ ಒಂದು ಅಂಶ. ಅದು ಹಂಗಾಗಿ ನಾಳೆ ಪ್ರತಿಭಟನೆ ಕರೆ ಕೊಟ್ಟಿದ್ದೀವಿ. ಎಲ್ಲ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಒಂದು ಹೋರಾಟವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೋಳ್ಕೊಳ್ತೀನಿ. ಎಸ್ ಸರ್, ಇನ್ನು ಕೊನೆಯದಾಗಿ ಈಗ ನಮ್ಮ ಚಾನಲ್ನ ಮುಖಾಂತರ ಕೂಡ ಅಂದರೆ ಜನರಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತಿಂದ ಒಂದು ಪಿಟಿಷನ್, ಅಂದರೆ ಆನ್ಲೈನ್ ಸೈನ್ ಪಿಟಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ, ಜನಕ್ಕೆ ಏನು ಹೇಳ್ತೀರಿ? ನೀವು ಒಳ್ಳೆ ಕಾರ್ಯವನ್ನು ಮಾಡುವಂಥ ಸಂದರ್ಭದಲ್ಲಿ ಜನ ತಾನಾಗಿ ನಿಮ್ಮನ್ನು ಪ್ರೋತ್ಸಾಹ ಮಾಡ್ತಾರೆ. ಆಮೇಲೆ ಅದು ಏನು ನೈಸ್ ರೋಡ್ ಇದ್ರದ್ದು ಒಂದು ಇದು ಮಾಡಿದ್ದೀರಾ, ಆನ್ಲೈನ್ ಪಿಟಿಷನ್ಸ್ ಏನು ಮಾಡೋದು, ತುಂಬ ಸಂತೋಷ, ತುಂಬ ಒಳ್ಳೆ ಕೆಲಸಗಳವೆಲ್ಲ. ಜನ ನಿಮಗೆ ಎಷ್ಟು ಪ್ರೋತ್ಸಾಹ ಮಾಡ್ತಾರೆ, ಕೆಲವೊಬ್ರಿಗೆ ಅದು ಯೂಸ್ ಮಾಡೋಕ್ಕೆ ಬರಲ್ಲ ಅನ್ಸುತ್ತೆ ಅಷ್ಟೇ. ನೀವು ಯಾರು ಹೋಗಿ ಈ ಥರ ಮಾಡ್ತಾ ಇದೀವಿ ಅಂದರೆ ಪಟ್ಟಂತ ಅಲ್ಲೇ ಓಕೆ ಕೊಡ್ತಾರೆ. ಹಂಗಾಗಿ ನೀವು ಮಾಡ್ತಿರುವಂಥ ಕೆಲಸ ತುಂಬ ಒಳ್ಳೇದಿದೆ. ಅದರಲ್ಲಿ ನ್ಯಾಯ ಕೊಡಿಸೋ ಗಂಟ ಕೈ ಬಿಡಬೇಡಿ, ಹೋರಾಟ ಮಾಡಿ, ಒಳ್ಳೇದಾಗಲಿ.